ತುಂಬಾ ಜನ ಅವರ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡಿಕೊಳ್ಳಲು ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೆಚ್ಚಾಗಿ ದುಡ್ಡನ್ನು ಖರ್ಚು ಮಾಡುತ್ತಾರೆ. ಅಂತಹ ಕಷ್ಟವಿಲ್ಲದೆ ನಮ್ಮ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನೈಸರ್ಗಿಕವಾಗಿ ಪಿಗ್ಮೆಂಟೇಷನ್ ಅನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಎಂದು ನಾವು ಈಗ ನೋಡೋಣ. ಟೂ ಸ್ಪೂನ್ಸ್ ದಾಳಿಂಬೆ ಸಿಪ್ಪೆಯ ಪುಡಿ, 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ನಿಂಬೆಹಣ್ಣಿನ ರಸ, 1 ಸ್ಪೂನ್ ಮೊಸರು, 1 ಸ್ಪೂನ್ ಟೊಮ್ಯಾಟೊ ರಸ, 2 ಸ್ಪೂನ್ ಹಸಿ ಹಾಲು. ದಾಳಿಂಬೆ ಹಣ್ಣನ್ನು ತಿಂದ ಮೇಲೆ ಸಿಪ್ಪೆಯನ್ನು ಬಿಸಾಡದೆ ಆ ಸಿಪ್ಪೆಯನ್ನು 2 ಅಥವಾ 3 ದಿನ ಬಿಸಿಲಿಗೆ ಒಣಗಿಸಿರಿ. ನಂತರ ಅದನ್ನು ನಯವಾಗಿ ಬರುವವರೆಗೂ ಚೆನ್ನಾಗಿ ಮಿಕ್ಸಿ ಮಾಡಿ ಆ ಪುಡಿಯನ್ನು ಒಂದು ಡಬ್ಬದಲ್ಲಿ ಶೇಖರಿಸಿ 3 ತಿಂಗಳವರೆಗೆ ಈ ಪುಡಿಯನ್ನು ಉಪಯೋಗಿಸಬಹುದು. ಮೊದಲಿಗೆ 2 ಸ್ಪೂನ್ಸ್ ದಾಳಿಂಬೆಯ ಸಿಪ್ಪೆಯ ಪುಡಿ, 1 ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಅದಕ್ಕೆ 1 ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿದ ನಂತರ 1 ಸ್ಪೂನ್ ಮೊಸರು, 1 ಸ್ಪೂನ್ ಟೊಮ್ಯಾಟೊ ರಸ ಮತ್ತು 2 ಸ್ಪೂನ್ ಹಸಿ ಹಾಲನ್ನು ತೆಗೆದುಕೊಂಡು ಪೇಸ್ಟ್ ಆಗಿ ಮಾಡಿಕೊಳ್ಳಿ. ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಈ ಪೇಸ್ಟ್ ಅನ್ನು ಹಚ್ಚಿಕೊಳ್ಳಿ. ಅದನ್ನು 20 ನಿಮಿಷಗಳ ಕಾಲ ಬಿಟ್ಟು ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ. ಈ ಪೇಸ್ಟ್ ಅನ್ನು ವಾರಕ್ಕೆ 2 ದಿನ ಹಾಗೆ ಹಚ್ಚುತ್ತಾ ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಕಡಿಮೆಯಾಗಿ ನೀವು ಕಾಂತಿಯುತವಾಗಿ ಕಾಣುತ್ತೀರಾ. ಇದರ ಜೊತೆಗೆ ನಿಂಬೆಹಣ್ಣಿನ ಜ್ಯೂಸ್ ಅಥವಾ ಕಿತ್ತಳೆ ಹಣ್ಣಿನ ಜ್ಯೂಸ್ ಅನ್ನು ಕುಡಿಯುವುದರಿಂದ ಪಿಗ್ಮೆಂಟೇಷನ್ ಬಾರದಂತೆ ನೋಡಿಕೊಳ್ಳಬಹುದು.